ನೋಡಿದ್ರೇನ್ರಿ ನನ್ನ ಮೊಮ್ಮಗನಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದಿದೆ ಅಂತ. ದಿನ ಸೂರ್ಯ ನೆತ್ತಿ ಮೇಲೆ ಬಂದರೂ ಹೇಳ್ದೇ ಇರೋನು ಇವತ್ತಿಷ್ಟು ಬೇಗ ಎದ್ದು ದೇವ್ರ ಮುಂದೆ ಪ್ರಾರ್ಥನೆ ಬೇರೆ ಮಾಡ್ತಿದ್ದಾನೆ. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಇದೆಲ್ಲ ಲಕ್ಷ್ಮೀ ಪ್ರಭಾವ. ಅವಳ ಮನೆಗೆ ಬಂದಾಗಿಂದ ಎಲ್ಲ ಒಳ್ಳೇದಾಗ್ತಿದೆ. ಅವಳಿಂದನೇ ಒಳ್ಳೇದಾಗ್ತಿದೆ ಅಂತ ಅದು ಹೇಗೆ ಅಂದ್ಕೊಳ್ತೀಯ? ನನ್ನ ಮಗ ತಾನಾಗೆ ಬದಲಾಗ್ತಿರ್ಬೋದು ಅಲ್ವಾ? ಹಾಗಿದ್ದಿದ್ರೆ ಲಕ್ಷ್ಮಿ ಬರೋದಕ್ಕೆ ಮುಂಚೆನೇ ಒಂದು ಬದಲಾಗಬೇಕಿತ್ತಲ್ವಾ? ಯಾಕಾಗಲಿಲ್ಲ? ಇವಳೇನೋ ಒಳ್ಳೆತನಕ್ಕೆ ದೊಡ್ಡ ರೋಲ್ ಮಾಡೆಲ್ ಅನ್ನೋ ಥರ ಮಾತಾಡ್ತಾರೆ ಇವರೆಲ್ಲ. ನಾವು ಮಾಡಿರೋ ಒಳ್ಳೆ ಕೆಲಸಗಳು ಇವ್ರ ಕಣ್ಗಳಿಗೆ ಕಾಣೋದೇ ಇಲ್ಲ ಅನ್ಸತ್ತೆ. ನೀನು ಯಾವಾಗ ಒಳ್ಳೆ ಕೆಲಸ ಮಾಡಿದ್ಯಾ ಚಂಚು? ಯಾರು ಏನೇ ಹೇಳಿ, ನಮ್ಮ ಲಕ್ಷ್ಮಿಯಿಂದನೇ ಮನೆಗೆ ಒಳ್ಳೆ ಕಳೆ ಬಂದಿರೋದು. ಇವತ್ತಿನ ದಿನ ಅಂತೂ ತುಂಬ ಒಳ್ಳೆ ರೀತಿಯಲ್ಲಿ ಶುರುವಾಗಿದೆ. ಒಳ್ಳೇದು ಮಾಡು ಭಗವಂತ. ಯೋ ನಿಂಗೇನ್ ಪೆಸಲಾಗಿರ್ಬೇಕಾ? ಬಾರಯ್ಯೋ. ಏನಾಗಿ ನಾವ್ಯಾವಾಗ ಹಿಂಗ ಜೋಡಿಲಿ ನಿಂತ್ಕೊಂಡು ದೇವ್ರ ಪ್ರಾರ್ಥನೆ ಮಾಡೋದು? ನೀನ್ ನೆಗ್ದು ಬಿದ್ದಾಗ ಏನಾಗಿ ಬಾಯಾಗ ಹೋಳಿಗೆ ಹಾಕೋ ಮಾತಾಡಂದ್ರ ಮುಗಿನಾಗ ಹತ್ತಿ ತುರ್ಕೋ ಮಾತಾಡ್ತೀಯಲ್ಲ. ಮತ್ತಿನ್ನೇನು ಬೆಳಿಗ್ಗೆ ಆಗದೆ ಇರೋ ಮಾತು ಹೇಳಿದ್ರೆ ಇನ್ನೇನಾಯ್ತದೆ? ಫಸ್ಟ್ ಹೋಗಿ ಹಲ್ ತಿಕ್ಕಳಿ, ಆಮೇಲೆ ಪ್ರಾರ್ಥನೆ ಮಾಡುವಂತೆ. ಹಾ ಗಮ ಗಮ. ಹೆಂಗೆ ನಾವು ಈ ಥರ ನಮ್ಮ ಹತ್ರ ಇನ್ನೂ ಬೇಜಾನ್ ಟ್ಯಾಲೆಂಟ್ ಇದೆ. ಇವತ್ತು ನಿನ್ನ ಟ್ಯಾಲೆಂಟ್ನೆಲ್ಲ ಹೊರಗಡೆ ಹಾಕ್ತೀನಿ. ಬಾ, ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿ ಹೂವೆಲ್ಲ ಕಿತ್ತು ಬಾಗ್ಲು ಮುಂದೆ ಗುಡ್ಸಿ ಒರೆಸಿ ರಂಗೋಲಿ ಹಾಕ್ಬೇಕು. ರಂಗೋಲಿನೂ ನಾನೇ ಹಾಕ್ಬೇಕಾ? ಗುಡ್ಸೋದು ಒರೆಸೋದು ನಿನ್ ಕೆಲಸ, ರಂಗೋಲಿ ಹಾಕೋದು ನನ್ನ ಕೆಲಸ. ಏನ್ ನೋಡ್ತಾ ಇದ್ಯಾ? ಹೌದು, ನಾನು ಉಪ್ಪು ಹಾಕಿದ್ನೋ ಇಲ್ವೋ? ಹಾಕೇ ಇಲ್ಲ. ಆತುರದಲ್ಲಿ ಉಪ್ಪು ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಅದು ಚಟ್ನಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಉಪ್ಪು ಹಾಕೋದನ್ನು ಮರ್ತಿದ್ರಿ, ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೆ. ನಾನು ಉಪ್ಪು ಕರೆಕ್ಟಾಗೇ ಹಾಕಿದ್ನಲ್ಲ, ಅದು ಹೇಗೆ ಸಪ್ಪೆ ಆಯಿತು? ಅದೇ ಆತುರದಲ್ಲಿ ನೀವು ಉಪ್ಪು ಹಾಕೋದು ಮರ್ತಿರ್ತೀರಾ. ನಾನು ಹಾಕಿದ್ದೀನಿ ಬಿಡಿ, ಏನು ಟೆನ್ಷನ್ ಇಲ್ಲ. ಅಂದರೆ ನಾನು ಮಾಡಿರೋ ತಪ್ಪಿನ ಲೆಕ್ಕಾಚಾರನ ನೀವು ಸರಿ ಮಾಡ್ತಾ ಇದ್ದೀರಾ ಅಲ್ವಾ ಮೇಸ್ಟ್ರೆ? ಅಯ್ಯೋ ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ನಾನು ನೋಟ್ಸ್ ತಗೊಳ್ಳೋದನ್ನೇ ಮರಿತಾ ಇದ್ದೀನಿ. ಬರ್ತೀನಿ. ಬೆಳಿಗ್ಗೆ ನನಗೆ ಮಲ್ಗಿ ಅಂತ ಹೇಳಿ ಎಲ್ಲ ಕೆಲಸನೂ ನೀವು ಮಾಡಿದ್ದೀರಾ ಅಂತ ನಂಗೆ ಗೊತ್ತಾಯಿತು ಸಂಜೀವ್ ಅವರೇ. ನೀವು ನನಗೋಸ್ಕರ ತುಂಬ ರಿಸ್ಕ್ ತೊಗೋತಾ ಇದ್ದೀರಾ. ನಾನು ನೋಡಿ ಇಷ್ಟೆಲ್ಲ ಮಾಡಿರೋ ನಿಮಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಕುಮುದ, ಅದಕ್ಕೆ ತಿಂಡಿ ರೆಡಿ ಆಗಿದೆಯಲ್ಲ, ಎಲ್ರಿಗೂ ತಿಂಡಿ ಹಾಕ್ಕೊಡು. ಹಾಗೆ ಸಂಜೀವನಿಗೆ ತಿಂಡಿಗೆ ಬರಕ್ಕೆ ಹೇಳು. ಸರಿ ಅದಕ್ಕೆ. ಹಾ, ಸಂಜೀವ. ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ. ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ. ನನ್ನೇ ಸರ್ವೆಂಟ್ ಮಾಡಿಕೊಂಡು ಕೆಲಸ ಮಾಡಿಸ್ತೀಯ ಅಲ್ವಾ? ಈಗ ನೋಡು, ಹಾಳು ಮಾಡಿದ್ದು ಹಾಳು ಅಂತ ತೋರಿಸ್ತೀನಿ.
ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ, ಏನಾಯ್ತು ನಿನ್ಗೆ? ಯಜಮಾಂತಿ ಅವರೇ, ಈ ಕೆಲ್ಸದವನು ನಾನು ಇರಬೇಕಾದ್ರೆ ನೀವು ಯಾಕೆ ಹಿಂಗೆ ಚುಕ್ಕಿ ಇಟ್ಟು ಗೆರೆ ಎಳೆದು ಕೈ ನೋಸ್ಕೋಬೇಕು? ಬನ್ನಿ, ಹಾಯಾಗಿ ನಿಂತಿರಿ ನೀವು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ರಂಗೋಲಿಯನ್ನು ಎಳೆದು ಬಿಸಾಕುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ತರರಂಪರಂಪಬಂ. ಲೋ ಆದಿ, ನಿಂಗ್ ರಂಗೋಲಿ ಹಾಕಕ್ ಬರಲ್ವೋ? ಯಾಕೆ ಬರಲ್ಲ ಯಜಮಾಂತಿ ಅವರೇ? ನೋಡ್ತಾ ಇರಿ ಹೆಂಗ್ ಎಳೆದು ಬಿಸಾಕ್ಬಿಡ್ತೀನಿ ಅಂತ. ಲೈನ್ ಹೊಡಿಯೋದು ನಮ್ಗೆ ಹೇಳ್ಕೊಡ್ಬೇಕಾ? ನೋಡಿದ್ಯಾ ಅಮ್ಮ, ಯಜಮಾಂತಿಯವ್ರೆ ಅಂತ ಹೇಗೆ ಕರಿತಿದ್ದಾನೆ. ಅದನ್ನು ಕೇಳ್ತಿದ್ರೆ ಕಿವಿಲಿ ಕಂಬಳಿ ಹುಳ ಬಿಟ್ಕೊಂಡಂಗೆ ಆಗ್ತಿದೆ. ಶೋಭಿ, ನೋಡಿದ್ದೆಲ್ಲ ನಿಜನೇ ಆಗಿರೋದಿಲ್ಲ ಕಣೆ. ಇವನು ಎಷ್ಟೆಲ್ಲ ಮಾಡ್ತಿದ್ದಾನೆ ಅಂದರೆ ಇದ್ರ ಹಿಂದೆ ಏನೋ ನಡೀತಾ ಇದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏಯ್, ಏನೋ ಮಾಡ್ತಿದ್ಯಾ? ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಈ ರಂಗೋಲಿನ ನಮ್ಮ ಅಣ್ಣ ನನಗೆ ಹೇಳ್ಕೊಟ್ಟಿದ್ದು. ನಾನು ನಮ್ಮಣ್ಣ ಊರಲ್ಲಿ ಒಟ್ಟಿಗೆ ರಂಗೋಲಿ ಹಾಕ್ತಿದ್ವಿ. ಹೌದಾ? ಸಾರಿ. ಒಂದು ಕೆಲಸ ಮಾಡೋಣ, ಈ ರಂಗೋಲಿನ ಅಳಿಸ್ಬಿಟ್ಟು ನಾವಿಬ್ರು ಸೇರ್ಕೊಂಡು ಹೊಸದಾಗಿ ರಂಗೋಲಿ ಬಿಡೋಣವಾ? ಅಶ್ವಿನಿ, ಅಪ್ಪ ತಂದೆ, ಎರಡು ಒಂದೇ. ನೀನ್ ಇಷ್ಟೊತ್ತು ಮಾಡಿರೋ ಅವಾಂತರನೇ ಸಾಕು. ಎದ್ನಡಿ ಇಲ್ಲಿಂದ, ಹೋಗು. ಓಕೆ, ಈಗ ರಂಗೋಲಿ ಹಾಳು ಮಾಡಿದ್ದಾಯ್ತು. ನೆಕ್ಸ್ಟು ಅಡುಗೆ ಮನೆ ಅಲ್ವಾ? ಸರಿ, ಈ ಕಡೆ. ಇವರಿಬ್ರು ಜೋಡಿ ತುಂಬ ಚೆನ್ನಾಗಿದೆ. ಇವ್ರು ಹೀಗೆ ಆಡೋದನ್ನು ಯಾರಾದರೂ ನೋಡಿದ್ರೆ ಇವರಿಬ್ರು ಇಷ್ಟ ಇಲ್ಲದೆ ಮದುವೆ ಆಗಿದಾರಾ ಅಂತಾರೆ. ಹೌದಜ್ಜಿ, ಇವರಿಬ್ರು ಬಂದ ಆ ರಂಗೋಲಿ ಥರನೇ ಹೊಂದ್ಕೊಂಡಿದೆ. ಅವರ ನೀವು ಬರೋಬ್ಬರಿ ಹೇಳಿದ್ರು ನೋಡ್ರಿ. ನಮ್ಮ ಆದಿ ಅಣ್ಣರು ಮತ್ತು ಲಕ್ಷ್ಮಣ ಜೋಡಿನ ಆ ದೇವ್ರ ಮಾಡಿ ಕಳ್ಸ್ಯಾನ್ರಿ. ಅವರು ಹಾವು ಮುಂಗ್ಸಿಗತೆ ಕಿತ್ತಾಡ್ತಿರ್ಬೋದ್ರಿ. ಇಂಥವೆಲ್ಲ ನಾವು ಪಿಕ್ಚರ್ದಾಗ ಭಾಳ ನೋಡೇನ್ರಿ. ಮೊದಲು ಕಿತ್ತಾಟ, ಆಮೇಲೆ ಸುತ್ತಾಟ, ಆಮೇಲೆ ಪ್ರಸಾದು, ಅವರ ಮಾತು ಜಾಸ್ತಿ ಆಯಿತು. ನಿಮ್ಮ ಯಜಮಾನು ಸ್ನಾನ ಮುಗಿಸ್ಕೊಂಬರೋಷ್ಟೊತ್ತಿಗೆ ಕಾರ್ ಕ್ಲೀನ್ ಮಾಡಿಡು. ಇಲ್ಲಾಂದರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಗೊತ್ತಾಯ್ತು ರೀ ಅವರ. ಹೋಗು ಮತ್ತೆ ಬೇಗ ಕೆಲಸ ಮಾಡು. ಏಯ್ ತಡಿ ಒಂದು ನಿಮಿಷ, ರಂಗೋಲಿಯಾಗ ಎಷ್ಟು ಚಿಕ್ಕಿ ಇದಾವ ಅಂತ ಎನ್ಸ್ಕೊಂಡು ಹೋಗುನು. ಈಗ ನೀನ್ ನನ್ನ ಜೊತೆ ಬರ್ದೇ ಹೋದ್ರೆ ನಿನ್ ಮೈ ಮೇಲೆ ಎಲ್ಲೆಲ್ಲಿ ಚುಕ್ಕಿ ಬೀಳುತ್ತೆ ಅಂತ ಗೊತ್ತಾಯ್ತದ. ಕೊಟ್ಟದಿಲ್ಲವ?